ಹುಬ್ಳಿ ಧಾರವಾಡದ ನ್ಯೂಸ್ 88 ಮುಖ್ಯಸ್ಥರಾದಂಥ ಗಣೇಶ್ ಅವರು ಕೂಡ ಇದ್ದಾರೆ. ಸರ್, ನಿಮ್ಮ ಪ್ರಕಾರ ಹೇಗೆ ವಿಶ್ಲೇಷಿಸ್ತೀರಾ ಬೆಳಗಾವಿ ಶೆಟ್ಟರ್ ಅವರ ಗೆಲುವನ್ನು? ಎಸ್ ಸರ್, ನಿಜಕ್ಕೂ ಏನು ಹೇಳ್ಬೇಕಂದ್ರೆ ಕಳೆದ ಬಾರಿ ವಿಧಾನಸಭೆ ಎಲೆಕ್ಷನಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಬಿ ಜೆ ಪಿಯಿಂದ ಕೂಡ ಟಿಕೆಟ್ ಸಿಕ್ಕಿರಲಿಲ್ಲ. ಅಲ್ಲಿಂದ ಕಾಂಗ್ರೆಸ್ಗೆ ಅವರು ತೆರಳಿದರು, ಅಲ್ಲಿಂದ ಕಾಂಗ್ರೆಸ್ನಿಂದ ಟಿಕೆಟ್ ತೊಗೊಂಡ್ಬಂದಿದ್ರು, ಸೋಲನ್ನು ಕೂಡ ಅನುಭವಿಸಿದರು. ಇವೆಲ್ಲದರ ನಡುವೆ ಬೆಳಗಾವಿಗೆ ಚಾಲೆಂಜ್ ಆಗಿ ಈಗ MP ಕ್ಷೇತ್ರಕ್ಕೆ ಬೆಳಗಾವಿಗೆ ಕಾಲಿಟ್ಟಿದ್ರು. ಇದೊಂದು ಚಾಲೆಂಜ್ ಆಗಿ ಕೂಡ ತೊಗೊಂಡಿದ್ರು. ಅಲ್ಲಿಯ ಕೆಲವು ಸ್ವಪಕ್ಷದವರು, ಲೋಕಲ್ ಕ್ಯಾಂಡಿಡೇಟ್ಸು ಅವರನ್ನು ವಿರೋಧ ಕೂಡ ಮಾಡಿದರು. ಇವೆಲ್ಲದರ ನಡುವೆ ಚಾಲೆಂಜ್ ಆಗಿ ಅವರು ಈಗ ಭರ್ಜರಿಯನ್ನು ವಿಜಯವನ್ನು ಸಾಧಿಸಿದ್ದಾರೆ. ಸುಮಾರು ಲಕ್ಷಕ್ಕಿಂತ ಅಂತರದಿಂದ ಭರ್ಜರಿಯನ್ನು ಗೆಲುವನ್ನು ಸಾಧಿಸಿದ್ದಾರೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಜಗದೀಶ್ ಶೆಟ್ಟರ್ ಅವರು ನಿಮ್ಮ ಅಡ್ರೆಸ್ ಎಲ್ಲಿದೆ ಅಂತ ಕೂಡ ಕೇಳಿದರು. ಇವು ಕೇಳಿದಾಗ ಈಗ ಅವರಿಗೆ ಮುಖಭಂಗ ಕೂಡ ಆಗಿದೆ. ಕೇವಲ 2 ರಿಂದ 3 ಗಂಟೆಯಲ್ಲಿ ಮುನ್ನಾಲ್ ಕೂಡ ಅಲ್ಲಿಂದ ಎದ್ದು ಕೂಡ ಹೋಗಿದೆ. ನಾನು ಸೋಲ್ತೀನಿ ಅಂತ ಕನ್ಫರ್ಮ್ ಅವನು ಆತ್ಮಕ್ಕೆ ಗೊತ್ತಾಗಿದೆ. ಇವೆಲ್ಲದರ ನಡುವೆ ನಾನು ಸೋಲ್ತೀನಿ ಅಂತ ಗೊತ್ತಾಗಿದ ತಕ್ಷಣವೇ ಸುಮಾರು 9:30ರಿಂದ 10 ಗಂಟೆಗೆ ಅವನು ಅಲ್ಲಿಂದ ತೆರಳಿ ಮನೆ ಕಡೆಗೆ ಹೋಗಿದ್ದು ಅಂತ ಸುದ್ದಿ ಕೂಡ ಬಂದಿದೆ. ನಂತರದಲ್ಲಿ ಜಗದೀಶ್ ಶೆಟ್ಟರ್ ಫಾಲೋವರ್ಸ್ ಆಗಿರ್ಬೋದು, ಅವರ ಬೆಂಬಲಿಗರಾಗಿರ್ಬೋದು ಸಾಕಷ್ಟು ಸಂಭ್ರಮವನ್ನು ಕೂಡ ಸೂಚಿಸ್ತಾರೆ. ಯಾಕಂತಂದರೆ ಈ ಕ್ಷೇತ್ರದಿಂದ ಹೋಗಿ ಬೆಳಗಾಂ ಕ್ಷೇತ್ರಕ್ಕೆ ನಿಂತು ಎಲ್ಲ ವಿರೋಧಗಳ ನಡುವೆ, ಎಲ್ಲರ ಈ ಮುಖಭಂಗಗಳ ನಡುವೆ, ಆಮೇಲೆ ಟಿಕೆಟ್ ಹಂಚಿಕೆಯಲ್ಲಿ ಸ್ವಲ್ಪ ಏರುಪೇರು ಆಗಿರುವುದರ ನಡುವೆ ಭರ್ಜರಿ ಗೆಲುವು ಸಾಗಿಸಿರುವುದು ಎಲ್ಲರಿಗೂ ಖುಷಿ ತಂದಿದೆ ಅಂತ ಹೇಳ್ಬೋದು ಯೋಗೇಶ್.